ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾನು ಈ ದಿನ ಆಲೂಗೆಡ್ಡೆ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಆಲೂಗೆಡ್ಡೆ ಸಾಮಾನ್ಯಕ್ಕೆ ಎಲ್ರಿಗೂ ಇಷ್ಟ. ನೋಡಿ, 1/4 kg ತೊಗರಿಬೇಳೆ ತಗೊಂಡು ಚೆನ್ನಾಗಿ ತೊಳೆದಿದ್ದೀನಿ. 1 ಟೊಮೊಟೊ ಹೆಚ್ಚಾಕಿದ್ದೀನಿ. 1 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ತೀನಿ. ಅರ್ಧ ಸ್ಪೂನು ಅರಿಶಿನ ಹಾಕ್ತೀನಿ. ತೊಗರಿಬೇಳೆ ಯಾವಾಗಲೂ ಬೇಯಿಸಬೇಕಾದ್ರೆ ಕುಕ್ಕರಲ್ಲಿ ಹಾಕಿ ಒಂದು 5 ನಿಮಿಷ ಓಪನ್ ಆಗಿ ಬೇಯಿಸಬೇಕು. ಅದು ಒಂದು ಕುದಿ ಬಂದಮೇಲೆ ಮುಚ್ಚಳ ಮುಚ್ಚಿ ವಿಷಲ್ ಕೂಗಿಸ್ಬೇಕು. ಆವಾಗ ಚೆನ್ನಾಗಿ ಕರಗಿ ಬೇಯುತ್ತೆ. ತೊಗರಿಬೇಳೆ ಚೆನ್ನಾಗಿ ಬೆಂದಿದೆ. ಆಲೂಗೆಡ್ಡೆ ಹೋಳನ್ನು ಬೆಂದಿರೋ ಬೇಳೆಗೆ ಹಾಕ್ತೀನಿ. ನಾನು ಸಿಪ್ಪೆ ತೆಗಿಯಲ್ಲ. ಸಿಪ್ಪೆ ಇದ್ದರೆ ಅದು ತುಂಬ ರುಚಿ, ಆದರೆ ಚೆನ್ನಾಗಿ ತೊಳಿಬೇಕು ಅಷ್ಟೇ. ಈಗ ಹೋಳಿಗೆ 2 ಸ್ಪೂನ್ ಉಪ್ಪು ಹಾಕ್ತೀನಿ. 1 ಸ್ಪೂನ್ ಬೆಲ್ಲ ಹಾಕ್ತೀನಿ. ಈಗ ಕುಕ್ಕರು ಗ್ಯಾಸ್ ಮೇಲೆ ಇಟ್ಟು 1 ವಿಷಲ್ ಹೊಡಿಸ್ಬೇಕು. 6 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು 1 ಸ್ಪೂನ್ ಎಣ್ಣೆ ಹಾಕಿ ಒಗ್ಗರಣೆ ಹಾಕಿದ್ದೀನಿ. ಉದ್ದಿನಬೇಳೆ, ಸಾಸಿವೆ ಕಾಳು. ಈಗ ಫ್ರೈ ಮಾಡ್ತೀನಿ. ಫ್ರೈ ಮಾಡಿದ ಈರುಳ್ಳಿ ಹೋಳನ್ನು ಆಲೂಗೆಡ್ಡೆ ಜೊತೆ ಬೇಯಕ್ಕಿಟ್ಟಿದ್ದೀನಿ. ಈಗ 1 ಬೌಲ್ ಆಗಷ್ಟು ಹುಣಸೆಹಣ್ಣಿನ ರಸ ಹಾಕ್ತೀನಿ. ಸ್ವಲ್ಪ ಈರುಳ್ಳಿ ಬೇಯಲಿ ಬೇಳೆ ಜೊತೆ. ಆಲೂಗೆಡ್ಡೆ ಸಾಂಬಾರಿಗೆ 1 ಹೋಳು ಕಾಯಿ ಹೂವು ಹಾಕಿದ್ದೀನಿ. ಈಗ ಇದನ್ನು ಹಾಗೆ ಪುಡಿ ಮಾಡ್ತೀನಿ. ನೋಡಿ, ಕಾಯಿ ನುಣ್ಣಗಾಗಿದೆ. ಈಗ ನಾನು 4 ಸ್ಪೂನಿನಷ್ಟು ಸಾಂಬಾರು ಪುಡಿ ಹಾಕ್ತೀನಿ. ಸ್ವಲ್ಪ ಖಾರ ಬೇಕು. ಈಗ ಇದಕ್ಕೆ ನೀರು ಹಾಕಿ ನಯಸ್ಸಾಗಿ ರುಬ್ತೀನಿ. ಸಾಂಬಾರಲ್ಲಿ ಈರುಳ್ಳಿ ಬೆಂದಿದೆ. ಈಗ ರುಬ್ಬಿರೋ ಖಾರ ಹಾಕೋಣ. ತುಂಬ ನೀರು ಮಾಡಬಾರ್ದು, ತುಂಬ ದಪ್ಪನೂ ಮಾಡಬಾರ್ದು. ಸಾಂಬಾರು ಸ್ವಲ್ಪ ನೀರು ಹಿಡಿಯುತ್ತೆ. ನೀರು ಹಾಕ್ತೀನಿ. ಚೆನ್ನಾಗಿ ಕುದಿಬೇಕು. ನಾನು ಆವಾಗ ಹೋಳಿಗೆ ಮಾತ್ರ ಉಪ್ಪು ಹಾಕಿದ್ದೆ. ಈಗ 4 ಸ್ಪೂನ್ ಆಗಷ್ಟು ಉಪ್ಪು ಹಾಕ್ತೀನಿ. ಈಗ ಒಂದು 10 ನಿಮಿಷ ಕುದಿಬೇಕು ಇದು ಸಾಂಬಾರು. ರುಚಿ ರುಚಿಯಾದ ಆಲೂಗೆಡ್ಡೆ ಸಾಂಬಾರು ರೆಡಿಯಾಗಿದೆ. ಕೊತ್ತಂಬರಿ ಸೊಪ್ಪು ಉದುರಿಸಿದ್ದೀನಿ. ಎಲ್ಲರೂ ಇಷ್ಟಪಡೋವಂಥದ್ದು ಅಂದರೆ ಆಲೂಗೆಡ್ಡೆ ಸಾಂಬಾರು. ಆಲೂಗೆಡ್ಡೆ ಹೋಳು ಎಷ್ಟು ಹಾಕಿದರೂ ಸಾಕಾಗಲ್ಲ. ನಮಗೆ ಬೇಕು ಅಂತಾರೆ. ನೋಡಿ, ಹೀಗೆ ಇಷ್ಟು ದಪ್ಪ ಇರಬೇಕು. ಗ್ಯಾಸ್ ಆಫ್ ಮಾಡೋಣ. ನೋಡಿದ್ರಲ್ಲ, ರುಚಿಯಾದ ಆಲೂಗೆಡ್ಡೆ ಸಾಂಬಾರು ಹೇಗೆ ಮಾಡೋದು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.